ಶ್ರೀ ರಾಮಾಂಜನೇಯ ಯುದ್ಧ. ರಾವಣ ಯುದ್ಧ ಮುಗಿದ ನಂತರ ರಾಮ ಹಾಗೂ ಹನುಮರ ನಡುವೆ ನಡೆಯುವ ಈ ಯುದ್ಧದ ಕಥೆ ವಾಲ್ಮೀಕಿಯ ಮೂಲ ರಾಮಾಯಣದಲ್ಲಿ ಇಲ್ಲವಾದರೂ ಸಹ ಇದು ತದನಂತರ ಬೆಳೆದ ಇತರೆ ಸ್ಥಳೀಯ ಹಾಗೂ ಜನಪದದ ರಾಮಾಯಣದ ಕಥೆಗಳಲ್ಲಿ ಸೃಷ್ಟಿಯಾಗಿದ್ದಿರಬಹುದೆಂದು ಹೇಳಲಾಗುತ್ತದೆ. ಆದರೂ ಸಹ ಮೂಲ ರಾಮಾಯಣದಲ್ಲಿ ಬರುವ ಕಥೆಗಿಂತ ರೋಮಾಂಚನಕವಾಗಿದೆ ಹಾಗೂ ಗಂಭೀರವಾಗಿದೆ. ನೀತಿ ಮತ್ತು ಜೀವನದ ತತ್ವ ಇದರಲ್ಲಿದೆ. ನಮಗೆಲ್ಲ ತಿಳಿದಿರುವಂತೆ ರಾಮ ಮತ್ತು ಆಂಜನೇಯ ಗುರು ಶಿಷ್ಯರು ಮತ್ತು ಹನುಮ ರಾಮನ ಬಂಟ ಹಾಗೂ ರಾಮನ ಸೇವಕ. ಇದಕ್ಕೆಲ್ಲ ಮಿಗಿಲಾದದ್ದು ರಾಮನ ಪ್ರಮುಖ ಭಕ್ತ. ರಾಮನಿಗೆ ಹನುಮ ಜೀವ ಕೊಡಲು ಸಿದ್ಧ. ಆದರೂ ಕೂಡ ಇವರಿಬ್ಬರ ನಡುವೆ ಎಂಥ ಯುದ್ಧ! ಆ ಯುದ್ಧ ನಡೆಯದಿದ್ದಾದರೂ ಏಕೆ? ಈ ಯುದ್ಧ ನಡೆಯಲು ಏನು ಕಾರಣ? ಇದರಲ್ಲಿ ಗೆದ್ದವರ್ಯಾರು, ಸೋತವರ್ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ. ಕಪಟ ನಾಟಕದ ಸೂತ್ರಧಾರಿ ನಾರದ ಮಹರ್ಷಿ. ಶಿವ ಪಾರ್ವತಿಯರ ಭಕ್ತಿ ಹಾಗೂ ಶಕ್ತಿಯ ಸಂಕೇತ. ಇಲ್ಲಿ ಶಿವನು ಬಯಸುವ ಭಕ್ತಿ ದೊಡ್ಡದು ಅಥವಾ ಜಗನ್ಮಾತೆಯ ಶಕ್ತಿ ದೊಡ್ಡದು ಅನ್ನುವುದನ್ನು ಶಿವ ಪಾರ್ವತಿಯರ ಸಹಿತ ಇಡೀ ಲೋಕಕ್ಕೆ ತಿಳಿಸುವುದು ಅವನ ಮುಖ್ಯ ಉದ್ದೇಶವಾಗಿತ್ತು. ರಾವಣನ ಸಂಹಾರದ ನಂತರ ಈ ಕಥೆ ಶುರುವಾಗುತ್ತದೆ. ರಾವಣನ ವಧೆಯ ನಂತರ ರಾಮ ಮತ್ತು ಸೀತೆ ಮರಳಿ ಅಯೋಧ್ಯೆಗೆ ಬರುತ್ತಾರೆ. ನಂತರ ರಾಮನ ಪಟ್ಟಾಭಿಷೇಕವು ಮಾಡುತ್ತಾರೆ. ಆ ಸಮಯದಲ್ಲಿ ಆಂಜನೇಯವು ಸಹ ಅಲ್ಲೇ ಇರುತ್ತಾನೆ. ಹಿಂದೆ ಸೀತೆಯ ಅಪಹರಣವಾದಾಗ ಸೀತಾಮಾತೆಯನ್ನು ಹುಡುಕಿ ಹೊರಟ ರಾಮ ಲಕ್ಷ್ಮಣರಿಗೆ ಕಿಷ್ಕಿಂಧೆಯಲ್ಲಿ ಅವನು ಮೊದಲ ಬಾರಿಗೆ ಭೇಟಿಯಾಗಿರುತ್ತಾನೆ. ಆಗಿನಿಂದ ರಾವಣನ ಮರಣದವರೆಗೂ ಸಹ ಆಂಜನೇಯ ರಾಮನ ಜೊತೆಯೇ ಇದ್ದ. ಹನುಮನ ಕುಟುಂಬ ಮತ್ತು ವಾನರ ಸೈನ್ಯವು ರಾಮನ ಬಳಿ ಮನವಿ ಮಾಡಿಕೊಳ್ಳುತ್ತಿದ್ದರು. ಆಂಜನೇಯನ್ನು ನಮ್ಮ ಬಳಿ ಕಳುಹಿಸಿಕೊಡಿ ಎಂದು. ರಾಮನಿಗೂ ಆಂಜನೇಯನ್ನು ಕಳಿಸಿಕೊಡುವುದು ಇಷ್ಟವಿರಲಿಲ್ಲ. ನಂತರ ಅವನನ್ನು ಅವನ ಕಡೆ ಸೇರಿಸಲು ನಿರ್ಧಾರ ಮಾಡುವನು. ಇಷ್ಟು ಕಾಲ ನೀನು ನಮ್ಮ ಜೊತೆ ಇದ್ದು ನಮಗೆ ಸಹಾಯ ಮಾಡಿದ್ದೀಯ ಹಾಗೂ ನೆರವಾಗಿದ್ದೀಯ ಹಾಗೂ ಸಾಕಷ್ಟು ಸೇವೆ ಕೂಡ ಮಾಡಿದ್ದೀಯ. ನೀನು ನಮಗೆ ಎಷ್ಟು ಮುಖ್ಯವೋ ಅಷ್ಟೇ ನಿಮ್ಮ ಕುಟುಂಬದವರಿಗೂ ಮುಖ್ಯ. ಇಷ್ಟು ದಿನ ನಿನ್ನ ತಾಯಿ ಅಂಜನಾದೇವಿ ಎಷ್ಟು ಹಂಬಲಿಸಿರುವಳು ಏನೋ, ಹಾಗೂ ನೀನು ಅಲ್ಲಿಗೆ ಹೋಗುವವರೆಗೂ ಗಂಗನ ಪಟ್ಟಾಭಿಷೇಕ ಮಾಡುವುದಿಲ್ಲ ಎಂದು ಸಹ ಹೇಳಿದ್ದಾರೆ. ಅವರು ಎಷ್ಟೋ ಬಾರಿ ಕಳಿಸಿಕೊಡಿ ಎಂದು ನನ್ನ ಬಳಿ ಮನವಿ ಮಾಡಿದ್ದಾರೆ. ಹಾಗಾಗಿ ಇದು ನಮ್ಮ ಆಜ್ಞೆ. ನೀನು ನಿನ್ನ ತಾಯಿ ಇದ್ದಲ್ಲಿಗೆ ಹೊರಡು ಎಂದು ರಾಮ ಹೇಳಿದಾಗ ಹನುಮ ತೀವ್ರ ದುಃಖದಿಂದ ಅಲ್ಲಿಂದ ಹೊರಡುತ್ತಾನೆ. ಅವನಿಗೆ ರಾಮನ ಸನ್ನಿಧಾನವೇ ಮನೆ. ರಾಮನೇ ಅವನ ಬಂಧು ಬಳಗ ಸಕಲವು. ಆದರೆ ರಾಮನ ಆಜ್ಞೆಯನ್ನು ಅವನು ಮೀರಲಾರ. ಭಾರವಾದ ಮನಸ್ಸಿನಿಂದ ಹೊರಟ ಹನುಮನು ಮತ್ತೆ ಈ ಕಡೆ ರಾಮನ ಸ್ವಂತ ಸಂಬಂಧಿಯಾದ ಚಿಕ್ಕಪ್ಪನೂ ಆದ ಕಾಶಿನಗರದ ರಾಜ ಚಂದ್ರಭಾನು ತಾನು ಸಹ ಹೊರಡಲು ಸಿದ್ಧನಾದಾಗ ರಾಮನು, ನೀವು ಈಗಲೇ ಹೋಗುವಿರಾ? ಇನ್ನೂ 2 ದಿನ ಇದ್ದು ಹೋಗಬಾರದೆ? ಈಗಾಗಲೇ ಹನುಮನನ್ನು ಕಳಿಸಿ ಅದರ ವೇದನೆಯನ್ನು ಪಡೆಯುತ್ತಿದ್ದೇನೆ ಎಂದಾಗ ರಾಜ ಚಂದ್ರಭಾನು ರಾಜನಾದವನಿಗೆ ರಾಜ್ಯದ
ಪಾಲನೆಯು ತನ್ನ ಮೊದಲ ಕರ್ತವ್ಯ ಎಂಬುದನ್ನು ರಾಮನಿಗೆ ಮನವರಿಕೆ ಮಾಡಿ ಮತ್ತೊಮ್ಮೆ ರಾಮನ ಆಶೀರ್ವಾದವನ್ನು ಪಡೆದು ಅವನು ಹೊರಡುತ್ತಾನೆ. ಈಗ ರಾಮ ತನ್ನ ಸಹೋದರರು ಹಾಗೂ ಸೀತೆಯ ಜೊತೆ ಒಂಟಿಯಾಗಿ ರಾಜ್ಯಭಾರ ಮಾಡಬೇಕಾಗಿ ಬಂತು. ಹೀಗಿದ್ದಾಗ ನಾರದ ತನ್ನ ಕಪಟ ನಾಟಕ ಶುರು ಮಾಡಲು ಸೂಕ್ತ ವ್ಯಕ್ತಿಯನ್ನು ಹುಡುಕಾಟದಲ್ಲಿದ್ದ. ನಾರದನು ಮೇಲಿಂದ ನೋಡಿದಾಗ ಅವನಿಗೆ ರಾಮನ ಬಂಟ ಹಾಗೂ ಸದಾಕಾಲ ರಾಮನ ಧ್ಯಾನ ಮಾಡುತ್ತಾ ಇದ್ದ ರಾಜ ಚಂದ್ರಭಾನು ಕಾಣಿಸಿದ. ಇವನೇ ತನಗೆ ತಕ್ಕ ವ್ಯಕ್ತಿಯೆಂದು ಮನಗಂಡ ನಾರದನು ತನ್ನ ಶಕ್ತಿ ಬಳಸಿ ಕಾಶಿನಗರದ ಕಾಡಿನಲ್ಲಿದ್ದ ಮೃಗಗಳನ್ನು ಕೆರಳಿಸಿ ಅವು ನಗರಕ್ಕೆ ನುಗ್ಗಿ ದಾಂಧಲೆ ನಡೆಸುವಂತೆ ಮಾಡಿದ. ಆನೆ ಸಿಂಹಗಳನ್ನು ನೋಡಿದ ಜನರು ಕಂಗಾಲಾದರು. ಇದರ ಬಗ್ಗೆ ಚಂದ್ರಭಾನುವಿಗೆ ವರದಿ ಮಾಡಿದಾಗ ನಾರದನ ತಂತ್ರ ಅರಿಯದ ರಾಜನು ಸಿಂಹಗಳನ್ನು ನಿಯಂತ್ರಿಸಲು ಬೇಟೆಗೆ ಹೊರಟ. ನಾರದನಿಗೆ ಇದ್ದ ಯೋಚನೆ ಏನೆಂದರೆ ಕಾಶಿನಗರಕ್ಕೆ ಸನಿಹ ಇದ್ದ ಮಹರ್ಷಿ ವಿಶ್ವಾಮಿತ್ರನ ಆಶ್ರಮದಲ್ಲಿ ನಡೆಯುವ ಯಾಗಕ್ಕೆ ಹೇಗಾದರೂ ಭಂಗ ತರಬೇಕೆನ್ನುವುದೇ ಅವನ ಮುಖ್ಯ ಉದ್ದೇಶವಾಗಿತ್ತು. ಚಂದ್ರಭಾನು ಬೇಟೆಗೆ ಹೊರಟಾಗ ಜಿಂಕೆಯೊಂದು ಅವನ ಬಾಣಕ್ಕೆ ಹೆದರಿ ಓಡಿ ಬಂದು ವಿಶ್ವಾಮಿತ್ರ ನಡೆಸುತ್ತಿದ್ದ ಯಾಗದ ಕುಂಡಕ್ಕೆ ಬಿದ್ದು ಸತ್ತು ಹೋಯಿತು. ಯಾಗಕ್ಕೆ ಭಂಗವಾಯಿತು. ಅದಕ್ಕೆ ವಿಪರೀತ ಕೋಪ ಮಾಡಿಕೊಂಡ ಮಹರ್ಷಿಯು ಇದಕ್ಕೆ ಯಾರು ಕಾರಣ ಎಂದು ಹಲ್ಲು ಕಡಿಯುವಾಗ ಅದೇ ಸಮಯಕ್ಕೆ ಅಲ್ಲಿ ಬಂದ ನಾರದನು ಇದಕ್ಕೆ ಕಾರಣ ರಾಜ ಚಂದ್ರಭಾನು ಎಂದು ಹೇಳುತ್ತಾನೆ. ರಾಮನ ಸಂಬಂಧಿ ಹಾಗೂ ರಾಮನ ಭಕ್ತ, ಆದುದರಿಂದಲೇ ಅವನು ಅಷ್ಟು ಧೈರ್ಯವಾಗಿ ಈ ಕಾರ್ಯ ಮಾಡಿದ್ದು ಎಂದು ನಾರದ ಇನ್ನಷ್ಟು ತಿವಿದು ಹೇಳಿದನು. ನಂತರ ಮಹರ್ಷಿ ಕೋಪ ಇನ್ನಷ್ಟು ಜಾಸ್ತಿಯಾಯಿತು. ರಾಜನಾದ ಮಾತ್ರಕ್ಕೆ ಹೀಗೆ ಮಾಡಬಹುದೇ? ತಕ್ಷಣ ಮಹರ್ಷಿ ರಾಜ ಚಂದ್ರಭಾನುವಿನ ಬಳಿ ಶಿಕ್ಷಿಸುವ ಸಲುವಾಗಿ ಬರುವನು. ಚಂದ್ರಭಾನು ಬೇಟೆ ಮುಗಿಸಿ ಮನೆಗೆ ಬಂದಾಗ ರಾಮ ಧ್ಯಾನದಲ್ಲಿ ತೊಡಗಿರುತ್ತಾನೆ. ಹಾಗಾಗಿ ಸೈನಿಕರು ಒಳಗಡೆ ಬಿಡುವುದಿಲ್ಲ. ಇದು ರಾಜಾಜ್ಞೆ. ಅವರು ಪೂಜಾ ಕಾರ್ಯದಲ್ಲಿ ಇದ್ದಾರೆ. ಈಗ ಅವರ ಭೇಟಿ ಸಾಧ್ಯವಿಲ್ಲ ಎಂದು ಹೇಳಿ ಮಹರ್ಷಿಯನ್ನು ತಡೆದರು. ಈ ಅವಮಾನದಿಂದ ಇನ್ನಷ್ಟು ಕ್ರೋಧಗೊಂಡು ಅಲ್ಲಿಂದ ಹೊರಗಡೆ ಬಂದು ತನ್ನ ತಪಶಕ್ತಿಯಿಂದ ಮಾಯಾದೈತ್ಯನನ್ನು ಸೃಷ್ಟಿಸಿ ಕಾಶಿನಗರಕ್ಕೆ ನುಗ್ಗಿಸಿ ದಾಂಧಲೆ ಎಬ್ಬಿಸುವಂತೆ ಮಾಡಿದ. ಈ ಸಂಗತಿ ತಿಳಿದು ರಾಜನು ಪುನಃ ಶಸ್ತ್ರಸಜ್ಜಿತನಾಗಿ ಬಂದು ಮಾಯಾದೈತ್ಯನನ್ನು ಸಂಹಾರ ಮಾಡಿದ. ಈ ಕೆಲಸ ಮುಗಿಸಿ ರಾಜ ಹಿಂತಿರುವಾಗ ಆಕಸ್ಮಿಕವಾಗಿ ಮಹರ್ಷಿಗೆ ಎದುರಾದ. ಕೂಡಲೇ ಕ್ರೋಧದಿಂದ ಮಹರ್ಷಿಯು ಅವನನ್ನು ಭಸ್ಮ ಮಾಡಲು ಮುಂದಾದಾಗ ತಡೆದ ನಾರದನು ರಾಜನನ್ನು ಕಳಿಸಿ ವಿಶ್ವಾಮಿತ್ರನನ್ನು ಸಮಾಧಾನ ಮಾಡುತ್ತಾನೆ. ಅವನನ್ನೇಕೆ ಸುಮ್ಮನೆ ಹೋಗಲು ಬಿಟ್ಟೆ ಎಂದು ನಾರದತ್ತ ಮಹರ್ಷಿ ಗುಡುಗಿದಾಗ ನಾರದನ ಅವಸರ ಬೇಡ ಮಹರ್ಷಿ, ಇಂಥ ಕೆಲಸ ನೀನೇ ಮಾಡಿ ಇಲ್ಲದ ಲೋಕೋಪವಾದಕ್ಕೆ ಗುರಿಯಾಗಬೇಡ. ನೀನೊಂದು ಆಜ್ಞೆ ಮಾಡಿದರೆ ಸಾಕು, ಅದನ್ನು ನಿನಗಾಗಿ ಮಾಡಿಕೊಡಲು ಅನೇಕರಿದ್ದಾರೆ. ಯಾರಿದ್ದಾರೆ ಎಂದಾಗ ಮತ್ಯಾರು? ನಿನ್ನ ಕುಲದ ಅರಸನಾದ ರಾಮನೇ ಇಲ್ಲವೇ? ನಿನಗೆ ಅವಮಾನಿಸಿದ ಈ ವಿಘಾತಿಯನ್ನು ಅವನು ಸುಮ್ಮನೆ ಬಿಡುವನೇ ಎಂದಾಗ ಯೋಚಿಸಿದ ಮಹರ್ಷಿಯು ಅದೇನು ಸರಿ, ರಾಮ ತನ್ನ ಬಂಧುವು ಹಾಗೂ ಪಿತೃವ್ಯನೂ ಆದ ಚಂದ್ರಭಾನುವನ್ನು ನನಗಾಗಿ ಶಿಕ್ಷಿಸಲು ಮುಂದಾಗಬಲ್ಲನೆ ಎಂದು ಕೇಳಿದ. ಆಗ ನಾರದನು ಅದೇನು ಮಹಾ, ಯಜ್ಞಕ್ಕೆ ಭಂಗ ತಂದವನು ಯಾರಾದರೇನು? ಇಷ್ಟಕ್ಕೂ ನೀನು ಮೊದಲು ರಾಮನಿಂದ ವಚನ ಪಡೆದು ನಂತರ ರಾಮನ ಹೆಸರನ್ನು ತಿಳಿಸು. ರಾಮ ತಾನು ಕೊಟ್ಟ ವಚನಕ್ಕೆ ಎಂದಿಗೂ ವಂಚಿಸನು. ಆಗ ಅವನು ಚಂದ್ರಭಾನುವನ್ನು ನಿನಗಾಗಿ ವಧಿಸದೆ ಬೇರೆ ಮಾರ್ಗವೇ ಇರುವುದಿಲ್ಲ ಎಂಬ ಸಲಹೆ ಕೊಟ್ಟ. ಮೊದಲೇ ಕ್ರೋಧ ಕಳೆದುಕೊಂಡ ಅಹಂಕಾರಿಯಾದ ಮಹರ್ಷಿಗೆ ಈ ಸಲಹೆ ಇಷ್ಟವಾಗುತ್ತದೆ. ಸಲಹೆ ತಿಳಿಸಿದ್ದಕ್ಕೆ ನಾರದನಿಗೆ ಧನ್ಯವಾದ ತಿಳಿಸಿ ತಕ್ಷಣವೇ ಅಲ್ಲಿಂದ ರಾಮನಿರುವಲ್ಲಿಗೆ ಬಂದು, ಏನು ರಾಜ್ಯದಲ್ಲಿ ನಮ್ಮಂಥ ಮಹರ್ಷಿಗೆ ಹೆಜ್ಜೆ ಹೆಜ್ಜೆಗೂ ಕಂಟಕಗಳಿವೆ. ನೀ ನೋಡಿದರೆ ಹೀಗೆ ಯಾವುದರ ಕಡೆಗೆ ಗಮನ ಹರಿಸಿದೆ ನಿನ್ನದೇ ಆದ ಲೋಕದಲ್ಲಿರುವೆಯಲ್ಲ ಎನ್ನುತ್ತಾನೆ. ಅದಕ್ಕೆ ಅಚ್ಚರಿಪಡಿಸುವ ರಾಜನು, ಏಕೆ ಗುರುಗಳೇ, ಅಂತಹದ್ದೇನೋ ಆಯಿತು? ನಿಮಗೆ ಯಾರಿಂದಲಾದರೂ ಅವಮಾನವಾಯಿತೆ ಎಂದು ಮಹರ್ಷಿಗೆ ಕೇಳಿದಾಗ ಮಹರ್ಷಿಯು ಸಾಮಾನ್ಯ ಅವಮಾನವೇ, ಅವಮಾನದ ಜೊತೆಗೆ ಯಜ್ಞಕ್ಕೆ ಭಂಗವಾಯಿತು.
ಅದನ್ನು ಕೇಳಿ ಕ್ರೋಧಗೊಂಡ ರಾಮನು ಯಜ್ಞಕ್ಕೆ ಭಂಗವಾಯಿತೆ ಅಂತ ಯಜ್ಞದ್ರೋಹಿ ಯಾರೆಂದು ಹೇಳಿ ತಕ್ಷಣವೇ ಅವನಿಗೆ ಶಿಕ್ಷೆ ನೀಡುವೆ ಎಂದು ರಾಮ ಹೇಳಿದನು. ಯಜ್ಞದ್ರೋಹಿ ಯಾರೆಂದು ಹೇಳುತ್ತೇನೆ, ಆದರೆ ಮೊದಲು ನನಗೆ ವಚನ ಕೊಡು ಎಂದು ಹೇಳುತ್ತಾನೆ. ಆಗ ರಾಮ ನನ್ನ ಮಾತೆ ನನ್ನ ವಚನ ಎಂದನು. ಮಹರ್ಷಿಯು ಅವನು ಬೇರೆ ಯಾರೂ ಅಲ್ಲ, ನಿನ್ನ ಭಕ್ತನು ಹಾಗೂ ಪಿತೃವ್ಯನೂ ಆದ ರಾಜ ಚಂದ್ರಭಾನು. ಅವನಿಗೆ ಶಿರಚ್ಛೇದವೇ ತಕ್ಕ ಶಿಕ್ಷೆ ಎಂದು ತಿಳಿಸಿದ ರಾಮನಿಗೆ ಚಂದ್ರಭಾನುವಿನ ಹೆಸರು ಕೇಳಿದೊಡನೆ ರಾಮನಿಗೆ ಉಸಿರು ನಿಂತಂಗೆ ಆಯಿತು. ಇದೇನು ನಿಜವೋ ಅಥವಾ ಕನಸು ಎಂಬ ಭ್ರಮೆಗೆ ಒಳಗಾದ. ಅದು ನಿಜವೇ ಆಗಿತ್ತು. ಕೊಟ್ಟ ಮಾತಿನಂತೆ ಈಗ ಅವನನ್ನು ವಧಿಸದೆ ರಾಮನಿಗೆ ಅನ್ಯ ಮಾರ್ಗ ತೋಚಲಿಲ್ಲ. ಚಂದ್ರಭಾನು ಸದಾ ಜನಾಭಿಮಾನಿ. ಕನಸಿನಲ್ಲೂ ಸಹ ಕ್ರಿಮಿಕೀಟಗಳನ್ನು ಸಹ ತೊಂದರೆ ಬಯಸುವನಲ್ಲ. ಏನೋ ತಿಳಿಯದೆ ತಪ್ಪು ಮಾಡಿದರೆ ಅವನನ್ನು ಈ ಕೂಡಲೇ ನಿಮ್ಮ ಪಾದಕ್ಕೆ ತಂದು ಅರ್ಪಿಸುವೆ ಎಂದು ಭರತನು ವಿಶ್ವಾಮಿತ್ರನನ್ನು ಸಂತೈಸಲು ಯತ್ನಿಸಿದ. ಆದರೆ ಮಹರ್ಷಿ ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಕೊನೆಗೂ ರಾಮ ತನ್ನ ತಮ್ಮನಾದ ಭರತನಿಗೆ ಚಂದ್ರಭಾನುವನ್ನು ಕರೆತರಲು ಆದೇಶ ಮಾಡಿದನು. ಕಾರ್ಯ ಸಾಧನೆ ಆಯಿತು ಎಂದು ಭಾವಿಸಿದ ಮಹರ್ಷಿಯು ಖುಷಿಯಿಂದ ಅಲ್ಲಿಂದ ಹೊರಟ. ಭರತ ಚಂದ್ರಭಾನುವನ್ನು ಕರೆತರುವಾಗ ದಾರಿಯಲ್ಲಿ ಇದೆಲ್ಲ ಹೇಳಿದನು. ಇದರಿಂದ ರಾಜನಿಗೂ ಕೂಡ ದುಃಖವಾಯಿತು. ಆದರೆ ರಾಮನ ಆಜ್ಞೆಯಂತೆ ಬಂದದ್ದೆಲ್ಲ ಸ್ವೀಕಾರ ಮಾಡುವೆನು ಎಂದನು. ಮಾರ್ಗ ಮಧ್ಯ ಭರತನ ರಥವು ಮುರಿದು ಕುದುರೆಯು ದಿಕ್ಕುಪಾಲಾದವು. ಭರತ ಒಂದು ಕಡೆ, ರಾಜ ಚಂದ್ರಭಾನುವೆ ಒಂದು ಕಡೆ ಆದ. ಆಯಾಸದಿಂದ ಬಳಲುತ್ತಿದ್ದ ರಾಜನು ನಡೆಯುತ್ತಾ ತನಗೆ ತಿಳಿಯದೆ ಅಂಜನಾದೇವಿಯ ಕುಟೀರದ ಬಳಿ ಬಂದ. ಆದರೆ ರಾಜನಿಗೆ ಆಕೆಯ ಪರಿಚಯ, ಆಕೆಗೆ ರಾಜನ ಪರಿಚಯ ಪರಸ್ಪರ ಇರುವುದಿಲ್ಲ. ತನಗೆ ಯಾರಿಂದಲೂ ಸಹಾಯ ಸಿಗದು ಅಂತಹ ದೊಡ್ಡ ಕಂಟಕ ಎದುರಾಗಿದೆ. ಯಾವ ತಪ್ಪು ಮಾಡದೆ ನರಮೇಧಕ್ಕೆ ಗುರಿಯಾಗಿರುವ ನತದೃಷ್ಟ ನಾನು. ಆತನ ಸಂಕಟ ಆಕೆಗೆ ತಿಳಿಸಿದ. ಆತನ ಕಷ್ಟ ಆಲಿಸಿದ ಮರುಗಿದ ಆಕೆ, ಎಂತಹದ್ದೇ ಕಷ್ಟ ನಿನಗೆ ಎದುರಾಗಲಿ, ನನ್ನ ಬಲಶಾಲಿಯಾದ ಮಗ ನಿನಗೆ ರಕ್ಷಣೆ ಕೊಡ್ತಾನೆ ಎಂದು ತಿಳಿಸಿ ನರಳುತ್ತಿದ್ದ ಅವನಿಗೆ ಆಶ್ರಮದೊಳಗೆ ವಿಶ್ರಮಿಸಲು ಬೇಕಾದ ವ್ಯವಸ್ಥೆ ಮಾಡ್ತಾಳೆ. ಈ ಕಡೆ ಆಂಜನೇಯ ದೂರದಲ್ಲಿ ರಾಮ ಧ್ಯಾನದಲ್ಲಿ ತೊಡಗಿದ ಹನುಮನನ್ನು ತೂಗಿ ಕರೆಯುತ್ತಾಳೆ. ತಾಯಿ ಮಾತು ಆಲಿಸಿದ ಹನುಮನು ತಕ್ಷಣ ವಾಯುವೇಗದಲ್ಲಿ ಬಂದು ತನ್ನನ್ನು ಕರೆದ ಕಾರಣವೇನು ಅಂತ ಕೇಳಿದ. ಅಷ್ಟರಲ್ಲಿ ಚಂದ್ರಭಾನು ಒಳಗಿಂದ ಬರುವನು. ರಾಜನ ದುರವಸ್ಥೆ ಮರುಗಿದ ಆಂಜನೇಯ ಅವನಿಗೆ ಬಂದ ಕಷ್ಟ ಏನೆಂದು ತಿಳಿಯದೆ ರಾಜನಿಗೆ ಯಾರಿಂದಲೇ ಅಪಾಯವಾಗಿದ್ದರೂ ಸಹ ಅವರಿಂದ ರಾಜನಿಗೆ ತಾನೇ ರಕ್ಷಣೆ ಕೊಡುವೆ ಎಂದು ತಾಯಿಯ ಮೇಲೆ ಪ್ರಮಾಣ ಮಾಡಿ ಹೇಳಿದನು. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ನಾರದನು ಇದ್ದ ವಿಷಯ ತಿಳಿಸಿದಾಗ ತಾನು ರಾಜನನ್ನು ರಾಮನಿಂದಲೇ ರಕ್ಷಿಸಬೇಕಾದ ಸಂಗತಿಯನ್ನು ಕೇಳಿ ಹನುಮನು ಕುಸಿದು ಕುಳಿತ. ಆದರೂ ತಾಯಿಗೆ ಕೊಟ್ಟ ವಚನ ಮೀರೋದು ತಪ್ಪು ಎಂದು ಅರಿತ. ರಾಮನೇ ಇರಲಿ ಯಾರೇ ಇರಲಿ, ಕೊಟ್ಟ ಮಾತಿನಂತೆ ರಾಜನ ರಕ್ಷಣೆ ಮಾಡುವುದು ತನ್ನ ಕರ್ತವ್ಯ ಎಂದು ಹನುಮ ನಿರ್ಧಾರ ಮಾಡಿದನು. ಈ ಕಡೆ ರಾಜನ ಪತ್ನಿ ಮತ್ತು ಪುತ್ರರು ರಾಮನ ಬಳಿ ಬಂದು ಮನವಿ ಮಾಡಿಕೊಂಡರು. ಆದರೆ ರಾಮ ನಿಸ್ಸಹಾಯಕನಾಗಿದ್ದ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕೆ ಅಥವಾ ಪತ್ನಿ ಮತ್ತು ಪುತ್ರರ ಹಾಗೆ ಕ್ಷಮಿಸಬೇಕೆ ಎಂದು ಗೊಂದಲದಲ್ಲಿದ್ದ ಆಗ ರಾಮನು ತನ್ನ ಪೂರ್ವಜರ ಸಲಹೆ ಕೇಳಿದ. ಆಗ ಅವರು ರಾಜರು ಎಂದೂ ಕೊಟ್ಟ ವಚನ ಮೀರಬಾರದು ಎಂದು ರಾಮನಿಗೆ ಮನವರಿಕೆಯಾಯಿತು. ಮಾರನೆಯ ದಿನ ರಾಮನ ಬಳಿ ಬಂದ ನಾರದನು, ಚಂದ್ರಭಾನು ಹನುಮನ ರಕ್ಷಣೆಯಲ್ಲಿರುವನು ಎಂದು ನಾರದ ರಾಮನಿಗೆ ಹೇಳಿದ. ಆಗ ರಾಮ, ಹಾಗಿದ್ದರೆ ರಾಜ್ಯ ಚಂದ್ರಭಾನು ನಮ್ಮಲ್ಲಿದ್ದಂತೆ ಆಯಿತು ಎಂದು ಭಾವಿಸಿದರು. ಆದರೆ ಅವರಿಗೆ ಹನುಮನ ನಮ್ಮಿಂದಲೇ ರಾಜನನ್ನು ರಕ್ಷಿಸುವ ಹೊಣೆ ಹೊತ್ತಿದ್ದಾನೆ ಎಂಬುದು ಮಾತ್ರ ತಿಳಿದಿರಲಿಲ್ಲ. ಈ ಕಡೆ ಹನುಮಂತನ ವಚನ ದೀಕ್ಷೆಯ ಬಗ್ಗೆ ತಿಳಿದ ವಾನರರ ಗುಂಪು ಇದೀಗ ಈ ಬಗ್ಗೆ ರಾಮನನ್ನು ಹೇಗಾದರೂ ಮಾಡಿ ಒಪ್ಪಿಸಿ ಸಮಾಧಾನಿಸಬೇಕೆಂದು ನಿರ್ಧಾರ ಮಾಡಿದ್ರು. ಹನುಮನ ಸೂಚನೆಯಂತೆ ಅಂಗದನು ರಾಮನಿದ್ದಲ್ಲಿಗೆ ರಾಜ್ಯ ಸಂತಾನಕ್ಕೆಂದು ಸಿದ್ಧಪಡಿಸಿ ಕಳಿಸಿಕೊಟ್ಟರು. ರಾಮನ ಸನ್ನಿಧಿಗೆ ಬಂದ ಅವನು
ರಾಜ ಚಂದ್ರಭಾನುವಿನ ಕುರಿತಾಗಿ ತಾನು ಹೊತ್ತ ತಂದಿದ್ದ ವಾನರರ ಸಂದೇಶವನ್ನು ಅವರ ಮುಂದೆ ತಿಳಿಸಿದ. ಅದನ್ನು ಕೇಳಿ ಕೆರಳಿದ ಲಕ್ಷ್ಮಣನು, ರಾಜ ಚಂದ್ರಭಾನುವಿನ ಎಲ್ಲಿದ್ದರೂ ಈ ತಕ್ಷಣವೇ ನಮಗೆ ತಂದು ಒಪ್ಪಿಸಬೇಕು ಎಂದು ಹೇಳಿದ. ಆದರೆ ಅಂಗದ ಅದಕ್ಕೆ ಒಪ್ಪಲಿಲ್ಲ. ರಾಮನೇ ಆದೇಶ ಮಾಡಿದರೂ ಸಹ ಅಂಗದ ಅದಕ್ಕೆ ಸಾಧ್ಯವಿಲ್ಲ ಎಂದ. ವಾನರರ ಈ ಬಂಡತನಕ್ಕೆ ಸಿಟ್ಟಾದ ಲಕ್ಷ್ಮಣನು ಅವರೆಲ್ಲ ನಯ ವಿನಯ ನಟನೆ ಮಾಡುವ ಕೃತಜ್ಞರೆಂದು ಜರಿದ. ಕೃತಜ್ಞ ಬುದ್ಧಿಯನ್ನು ಇದುವರೆಗೂ ವಾನರರು ಅರಿಯರು, ಇನ್ಮೇಲೆ ಅದನ್ನು ನರರಿಂದ ಕಲಿತುಕೊಳ್ಳಬೇಕಷ್ಟೇ ಎಂದು ಹೇಳಿದನು ಲಕ್ಷ್ಮಣ. ಹಾಗಾದರೆ ವಾನರರ ನಡುವೆ ಯುದ್ಧ ನಡೆಯದೇ ತೀರುತ್ತದೆ ಹಾಗೂ ಇದರಲ್ಲಿ ಹನುಮ ಹಾಗೂ ಇತರರ ತಾನೇ ವಧಿಸುವುದಾಗಿ ಲಕ್ಷ್ಮಣ ಕ್ರೋಧದಿಂದ ನುಡಿಯುತ್ತಾನೆ. ಅದಕ್ಕೆ ಪ್ರತ್ಯುತ್ತರವಾಗಿ ಅಂಗದನು, ಏ ಸೌಮಿತ್ರಿ, ಸಂಜೀವಿನಿ ತಂದು ನಿನಗೆ ಪ್ರಾಣದಾನ ಮಾಡಿದ ವಾನರರ ಕುಲಕ್ಕೆ ಮರಣ ತರುವಷ್ಟು ನೀನು ಕ್ರೂರಿಯದೀಯಾ ಎಂದು ಹೇಳುತ್ತಾನೆ. ಅಂಗದನ ರಾಜ್ಯ ಸಂತಾನ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿಲ್ಲ. ಅವನು ಅಲ್ಲಿಂದ ಅತೀವ ದುಃಖದಿಂದ ಹೊರಟ. ಈ ಕಡೆ ಚಂದ್ರಭಾನುವಿನ ಪರವಾಗಿ ಅವನ ಮಡದಿಯು ಮಹರ್ಷಿ ವಸಿಷ್ಠರ ಜೊತೆ ವಿಶ್ವಾಮಿತ್ರರನ್ನು ಸಮಾಧಾನ ಪಡಿಸುವ ಯತ್ನವೂ ಸಹ ವಿಫಲವಾಯಿತು. ಕೊನೆಗೆ ವಾನರರಿಗೂ ಹಾಗೂ ರಾಮನ ಸೇನೆಗೂ ಯುದ್ಧ ನಿಶ್ಚಯವಾಯಿತು. ಮೊದಲು ಬಂದ ಭರತ ಹಾಗೂ ಲಕ್ಷ್ಮಣರ ಮುಖ್ಯಸ್ಥಿಕೆಯಲ್ಲಿ ಎದುರಾದ ಸೇನೆಯನ್ನು ಅಂಗದ ಹಾಗೂ ಸುಗ್ರೀವರ ಸೇನೆಯು ನಿರ್ಣಾಮ ಮಾಡಿತು. ತದನಂತರ ನೇರವಾಗಿ ರಾಮನೇ ಹನುಮನಿದ್ದಲ್ಲಿಗೆ ಬಂದು ಚಂದ್ರಭಾನುವನ್ನು ನನಗೆ ತಂದು ಒಪ್ಪಿಸು ಎಂದಾಗ ಹನುಮನು, ಅದು ಹೇಗೆ ಸಾಧ್ಯ? ಮಾತೃವಾಕ್ಯ ಪರಿಪಾಲನೆ ಹೊಣೆ ಹೊತ್ತ ನಂತರ ಹಾಗೆ ಮಾಡಲು ಸಾಧ್ಯವಿಲ್ಲ. ಹರ್ಷಿತ ರಕ್ಷಣೆ ಎನ್ನುವುದು ಈ ಹಿಂದೆ ರಾಮನೇ ಕಲಿಸಿದ ತತ್ವ ಅಲ್ಲವೇ? ಅದನ್ನು ಈಗ ಮರೆತು ವರ್ತಿಸುವುದು ಹೇಗೆ ಸಾಧ್ಯ ಎಂದು ಹನುಮ ನುಡಿದ. ನೀನು ರಾಜನನ್ನು ನಮ್ಮ ಬಳಿ ಒಪ್ಪಿಸಿದರೆ ನಿನಗೆ ಬೇಕಾದದ್ದು ಕೊಡುವೆ. ಇಡೀ ಭೂಮಂಡಲದ ಸಾರ್ವಭೌಮತ್ವವನ್ನು ನಿನಗೆ ವಹಿಸುವೆ ಹೇಳಿದಾಗ ರಾಮನ ಹೃದಯದಲ್ಲಿ ನನಗೆ ಅದಕ್ಕಿಂತ ಮಿಗಿಲಾದ ಸ್ಥಾನ ಇರುವಾಗ ನಶ್ವರವಾದ ಸಾರ್ವಭೌಮತ್ವದ ಆಸೆ ನನಗಿಲ್ಲ ಎಂದು ಆಂಜನೇಯ ಹೇಳ್ತಾನೆ. ಹಾಗಾದರೆ ನೀನು ಎಲ್ಲಿಯವರೆಗೂ ರಕ್ಷಿಸಬಲ್ಲೆ ಎಂದಾಗ ರಾಮನಾಮವು ನನಗೆ ಶಕ್ತಿಯನ್ನು ಪ್ರಸಾದಿಸುತ್ತಿರುವವರೆಗೂ ಅವನ ರಕ್ಷಣೆ ನನ್ನದು ಎನ್ನುತ್ತಾನೆ ಹನುಮಂತ. ರೀತಿ ನೀತಿ ತಿಳಿಯದ ಕೋತಿಗಳು ನೀವುಗಳು. ನಿಮ್ಮಂಥ ಚಂಚಲ ಬುದ್ಧಿಯ ವಾನರರನ್ನು ನಂಬಿದ್ದಕ್ಕೆ ನನಗೆ ಈ ಗತಿ ಒದಗಿರುವುದು ಸಹಜವೇ ಸರಿಯೆಂದು ರಾಮ ಅಸಹನೆಯಿಂದ ಹೇಳಿದ. ಆ ಮಾತಿಗೆ ಹನುಮನು, ನಿಜ ಪ್ರಭು, ಈ ಕೋತಿಗಳು ತಮ್ಮ ಪತಿಸುತರ ಮೇಲಿದ್ದ ಪ್ರೀತಿಯನ್ನು ಸಹ ಲೆಕ್ಕಿಸದೆ ಕಿಷ್ಕಿಂಧೆಯನ್ನು ತೊರೆದು ಇದೇ ನಮ್ಮ ನೀತಿಯೆಂದು ಭವಿಸಿ ರಾಮನ ಜೊತೆ ಅವತ್ತು ಹೊರಟ ಆ ನೀತಿಯೊಂದನ್ನು ಹೊರತುಪಡಿಸಿ ನಾವು ಇನ್ನೇನು ಬಲ್ಲವರು? ಹಿಂದೆ ದಿನಗಳ ಬಗ್ಗೆ ಹೇಳಿದ ಇನ್ನಷ್ಟು ಕೋಪದಿಂದ ರಾಮನು, ನೀನು ಅದನ್ನೆಲ್ಲ ಇವತ್ತು ಮರೆತಿದ್ದೀಯಾ? ನನ್ನ ಮೇಲಾಗಲಿ ಸೀತೆಯ ಮೇಲಾಗಲಿ ಅಭಿಮಾನ ಇಲ್ಲ ಎಂದು ಜಾರಿದಾಗ ಆ ಮಾತಿಗೆ ಕಣ್ಣೀರು ಹಾಕಿದ ಆಂಜನೇಯನು ನಿಂತ ಸ್ಥಳದಲ್ಲೇ ತನ್ನ ಎದೆ ಬಗೆದು ಅದರೊಳಗೆ ಪ್ರತಿಷ್ಠಾಪನೆಯಾದ ರಾಮ ಸೀತೆಯನ್ನು ರಾಮನಿಗೆ ತೋರಿಸಿದ. ಅದರಿಂದ ಸಂತೋಷನಾದ ರಾಮನು ಬಿಲ್ಲನ್ನು ಕೈಬಿಟ್ಟು ಹನುಮನನ್ನು ತಬ್ಬಿಕೊಂಡ. ನಾವಿಬ್ಬರು ತಂದೆ ಮಕ್ಕಳು ಇದ್ದ ಹಾಗೆ. ಈ ತಂದೆಯ ಮಾತಿಗಾದರೂ ಬೆಲೆ ಕೊಟ್ಟು ರಾಜನನ್ನು ತಂದು ಒಪ್ಪಿಸು. ಮಹತ್ವಪೂರ್ಣ ಆದ ರಾಮಾಂಜನೇಯ ಮೈತ್ರಿಯನ್ನು ರಾಮಾಂಜನೇಯ ಯುದ್ಧವನ್ನಾಗಿ ಬದಲಿಸಬೇಡ ಎಂದಾಗ ಹನುಮಂತನು, ನನ್ನ ಪ್ರಾಣ ಬೇಕಾದರೂ ಕೇಳಿ ಈ ತಕ್ಷಣವೇ ಕೊಡುವೆ, ಆದರೆ ರಾಜನನ್ನು ಮಾತ್ರ ಬಿಡಲು ಸಾಧ್ಯವಿಲ್ಲ ಎಂದು ಆಂಜನೇಯ ಹೇಳುತ್ತಾನೆ. ಹಾಗಾದರೆ ನನ್ನ ಬಾಣದ ತುದಿಗೆ ಬಲಿಯಾಗು ಎಂದು ರಾಮ ಹೇಳಿದ್ದಕ್ಕೆ ಸಿದ್ಧನಾಗಿ ಇರುವೆ ಎಂದು ಆಂಜನೇಯ ನಿಂತ. ರಾಮ ಬಿಟ್ಟ ಯಾವುದೇ ಬಾಣ ವಜ್ರದೇಹಕ್ಕೆ ಏನೂ ಘಾಸಿ ಮಾಡಲಿಲ್ಲ. ಕೊನೆಗೆ ರಾಮ ಬಾಣವನ್ನು ತೆಗೆದುಕೊಂಡ ರಾಮನು ಹನುಮನಿಗೆ ಚಿರಂಜೀವಿ ಎನ್ನುವ ಗರ್ವವನ್ನು ತೊರೆದು ನಿಲ್ಲು ಎಂದು ಆದೇಶ ಮಾಡಿದ.
ಹನುಮನು ಹಾಗೇ ಆಗಲಿ ಎನ್ನುತ್ತಾ ರಾಮ ಧ್ಯಾನ ಮಾಡುತ್ತಾ ನಿಂತುಕೊಂಡ. ರಾಮ ಹೂಡಿದ ರಾಮಬಾಣವು ಆಂಜನೇಯನಿಗೆ ತಾಗದೆ ಅವನನ್ನು ಹಾದು ಹೋಯಿತು. ಅದು ಪ್ರವಾಹ ಆದಾಗ ಇಡೀ ಭೂಮಂಡಲ ನಡುಗಿ ಅಲ್ಲೋಲ ಕಲ್ಲೋಲವಾಯಿತು. ರಾಮಬಾಣವು ನೇರವಾಗಿ ವಿಶ್ವಾಮಿತ್ರನ ಕಡೆ ಹಾರಿ ಬಂದಾಗ ಹೆದರಿದ ಅವನು ಓಡೋಡಿ ನಾರದನ ಹತ್ತಿರ ಹೋದ. ಆಗ ನಾರದ ನೇರ ಕೈಲಾಸಕ್ಕೆ ಹೋಗು ಎಂದು ತಿಳಿಸಿದ. ಕೈಲಾಸಕ್ಕೆ ಬಂದು ಶಿವನ ಪಾದ ಹಿಡಿದು ರಕ್ಷಿಸು ಎಂದಾಗ ರಾಮಬಾಣವನ್ನು ಉಪಸಂಹರಿಸುವ ಶಕ್ತಿ ನನಗೂ ಇಲ್ಲ ಎಂದ. ಶಿವನು ಹನುಮನ ಮೊರೆಹೋಗು, ಎಲ್ಲ ಸರಿ ಹೋಗುತ್ತೆ ಎಂದು ಸಲಹೆ ಕೊಟ್ಟ. ಅದರಂತೆ ಹನುಮನ ಬಳಿ ಬಂದ ವಿಶ್ವಾಮಿತ್ರನಿಗೆ ಆಂಜನೇಯನಿಗೆ ಅಭಯ ನೀಡಿದ. ರಾಮಬಾಣವು ಹನುಮನ ಮೇಲೆ ಪುಷ್ಪವೃಷ್ಟಿಗೈರೆದು ಶಾಂತವಾಯಿತು. ಈ ಮೂಲಕ ನಿಷ್ಕಲ್ಮಶವಾದ ಭಕ್ತಿಯು ಯಾವುದೇ ಶಕ್ತಿಗಿಂತಲೂ ಸಹ ಮಿಗಿಲಾಗಿದ್ದೆಂಬುವ ಸತ್ಯ ಅವತ್ತು ಲೋಕಕ್ಕೆ ಅರ್ಥವಾಯಿತು. ಪ್ರಸನ್ನರಾದ ಶಿವಪಾರ್ವತಿಯರು ಎಲ್ಲರಿಗೂ ಹರಿಸಿ ರಣರಂಗದಲ್ಲಿ ಸತ್ತು ಬಿದ್ದ ವಾನರರ ಸೈನ್ಯ ಸಮೂಹ ಹಾಗೂ ರಾಮನ ಸೇನೆಗೆ ಮತ್ತೆ ಜೀವ ಕೊಡುತ್ತಾರೆ. ಇಂತಹ ಸತ್ಯದ ಮನವರಿಕೆಯಾಗುವಂತೆ ಮಾಡಿದ ನಾರದನಿಗೆ ಎಲ್ಲರೂ ನಮಸ್ಕರಿಸುತ್ತಾರೆ. ರಾಮನಾಮ ಹಾಗೂ ಹನುಮಂತನಲ್ಲಿರುವ ಭಕ್ತಿಯು ರಾಮನಿಗಿಂತಲೂ ಶ್ರೇಷ್ಠವಾದದ್ದು ಎಂಬ ತತ್ವವು ಈ ಕಥೆಯಿಂದ ನಮಗೆ ಎಲ್ಲ ತಿಳಿದು ಬರುತ್ತದೆ. ಇದು ಜನಪದ ಕಥೆ ಹೇಳಬಹುದು, ಆದರೆ ನಾವು ಕಲಿಯಬೇಕಾದದ್ದು ಎಷ್ಟೋ ಸಂಗತಿಗಳಿವೆ. जय श्री राम।